ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆಲೂ ಪರೋಟ ಹೇಗೆ ಮಾಡೋದು ಅಂತ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ದೊಡ್ಡದಾಗಿರುವಂತಹ 2 ಆಲೂಗೆಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಹಚ್ಕೊಂಡಿರುವಂತಹ ಈರುಳ್ಳಿ, 1 ಮುಷ್ಟಿಯಷ್ಟು ಸಣ್ಣದಾಗಿ ಹಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನು ಅಜ್ವೈನು, ಗರಂ ಮಸಾಲ 1 ಸ್ಪೂನು, ಚಿಲ್ಲಿ ಪೌಡ್ರು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಹಾಗೆ ಗೋಧಿ ಹಿಟ್ಟಿನ ಚಪಾತಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಚಪಾತಿ ಹಿಟ್ಟನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಫಸ್ಟೇ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬೇಯಿಸ್ಕೊಂಡು ಇಟ್ಕೊಂಡಿರುವಂತಹ ಆಲೂಗೆಡ್ಡೆಯನ್ನು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು. ಯಾವುದೇ ರೀತಿ ಗಂಟು ರೀತಿ ಇರಬಾರ್ದು ರೀತಿಯಾಗಿ ಪೇಸ್ಟು ತಯಾರಿ ಮಾಡ್ಕೋಬೇಕು. ನೀವು ಕೈಯಲ್ಲಾದರೂ ಮಾಡ್ಕೋಬೋದು, ಯಾರಲ್ಲಾದರೂ ಮಾಡ್ಕೋಬೋದು. ಹಾಗೆ ಇದಕ್ಕೆ ನಾವು ಸಣ್ಣಗೆ ಹಚ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕೋತಾ ಇದ್ದೀವಿ. ತುಂಬ ಸಣ್ಣಗೆ ಎಷ್ಟು ಸಾಧ್ಯವೋ ಅಷ್ಟು ಸಣ್ಣಗೆ ಹಚ್ಕೊಂಡಿರಬೇಕು ಈರುಳ್ಳಿನ. ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಹಾಕೋತಾ ಇದ್ದೀನಿ. ತೊಗೊಂಡಿರುವಂತಹ ಗರಂ ಮಸಾಲ, ಚಿಲ್ಲಿ ಪೌಡ್ರು ಇದನ್ನು ಕೂಡ ಹಾಕೋತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಫಸ್ಟ್ ನೀವು ಚಿಲ್ಲಿ ಪೌಡ್ರನ್ನ ಹಾಕೋಬೋದು. ಖಾರ ತಿನ್ನೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ಹಾಗೆ ಕಲಿಸ್ಕೋಬೇಕು. ಇವಾಗ ಗಂಟು ಇಲ್ಲದೆ ರೀತಿ ನಾನು ಇವಾಗ ಕಲಿಸ್ಕೊಂಡಾಗಿದೆ. ಈ ರೀತಿಯಾಗಿ ಉಂಡೆ ಟೈಪಲ್ಲಿ ಬರಬೇಕು. ನಾವು ಚಪಾತಿ ಮಾಡಬೇಕಾದ್ರೆ ಯಾವ ರೀತಿ ಚಪಾತಿನ ಒತ್ತೀವಿ ಆ ರೀತಿ ಚಪಾತಿನ ಸ್ವಲ್ಪ ಒತ್ಕೋಬೇಕು. ಸ್ವಲ್ಪ ಒಂದು ರೌಂಡ್ ಶೇಪಲ್ಲಿ ಬಂದಾದಮೇಲೆ 1 ಸ್ಪೂನಷ್ಟು ನಾವೇನು ಆಲೂಗೆಡ್ಡೆ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಮಧ್ಯಭಾಗಕ್ಕೆ ಹಾಕ್ಕೋಬೇಕು. ಯಾವ ರೀತಿ ನಾವು ಒಬ್ಬಿಟ್ಟನ್ನು ನಾವು ಕ್ಲೋಸ್ ಮಾಡ್ತೀವಿ ಆ ರೀತಿಯಾಗಿ ನಾವು ಕ್ಲೋಸ್ ಮಾಡ್ಕೋಬೇಕು. ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಬಂದದನ್ನು ವೇಸ್ಟ್ ಬಂದದನ್ನು ನಾವು ಸ್ವಲ್ಪ ತೆಗೆದುಬಿಟ್ಟು ಮತ್ತು ಅದನ್ನು ಉಂಡೆ ಆಕಾರದಲ್ಲಿ ಮಾಡಿಕೊಂಡು ಗೋಧಿ ಹಿಟ್ಟನ್ನು ಹೊತ್ಕೊಂಡು ನಾವು ಯಾವ ರೀತಿ ಚಪಾತಿಯನ್ನು ಹೊತ್ಕೋತೀವಿ ಆ ರೀತಿಯಾಗಿ ನಿಧಾನವಾಗಿ ಹೊತ್ಕೋಬೇಕು. ಪರೋಟ ಬೇಯಿಸ್ಕೊಳ್ಳೋದಕ್ಕೆ ತವಕಲನ್ನು ಆಲ್ರೆಡಿ ಇಟ್ಟಿದ್ದೀನಿ. ಅದು ಬಿಸಿ ಆಗೋವರೆಗೆ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ ರೆಡಿಯಾಗಿದೆ. ನೀಟಾಗಿ ಚಪಾತಿ ಅದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ನಿಧಾನವಾಗಿ ಎತ್ಕೋಬೇಕು. ಇವಾಗ ತವಕಲ್ಲು ಕಾದಿದೆ. ಆಗ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋರು ಎಣ್ಣೆ ಹಾಕಿ ಸ್ವಲ್ಪ ಬೇಯಿಸ್ಕೋಬೋದು. ಇಲ್ಲ ನಮಗೆ ಎಣ್ಣೆ ಅವಶ್ಯಕತೆ ಇಲ್ಲ ಅಂತನೋರು ಹಾಗೇನೂ ಕೂಡ ಬೇಯಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಸುತ್ತ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋತಾ ಇದ್ದೀನಿ. ರೀತಿಯಾಗಿ 2 ಕಡೆಯೂ ಕೂಡ ಬೇಯಿಸ್ಕೋತಾ ಇದ್ದೀನಿ. 2 ಕಡೆಯೂ ಕೂಡ ಎಣ್ಣೆ ಹಾಕಿ ಬೇಯಿಸ್ಕೋತಾ ಇದ್ದೀನಿ. ಸೊ ಇವಾಗ ರೆಡಿಯಾಗಿದೆ. ಇವಾಗ ಒಂದೇ ರೀತಿ ಚಪಾತಿನ ತಿಂದು ತುಂಬ ಬೋರ್ ಆಗಿದ್ದರೆ ಈ ರೀತಿ ಗೋಧಿ ಹಿಟ್ಟಿನ ಮೂಲಕ ಮಾಡ್ಕೋಬೋದು. ಇದೊಂಥರ ಸ್ಪೆಷಲಾಗಿ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದ್ರ ಜೊತೆಗೆ ಕಾಂಬಿನೇಷನ್ನು ಸ್ವಲ್ಪ ಉಪ್ಪಿನಕಾಯಿ ಹಾಗೆ ಮೊಸರು ಇದು ತುಂಬ ಅದ್ಭುತವಾಗಿ ಇರುತ್ತೆ. ಹಾಗಾದರೆ ನೀವು ಕೂಡ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡ್ತೀರಲ್ವ ಈ ರೀತಿಯಾದಂತಹ ಒಂದು ಡಿಫ್ರೆಂಟ್ ಆಗಿರುವಂತಹ ರೆಸಿಪಿನ. ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ವಿಡಿಯೋನ ನೋಡ್ತಾ ಇರಿ.